ನಿಮ್ಮೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ 14ನೇ ತಾರೀಕು ನಮಗೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಇದೆ. ಆ ಅಮಾವಾಸ್ಯೆ ಆದ ನಂತರ ನಮಗೆ ಆಷಾಢ ಮಾಸ ಶುರುವಾಗ್ತಾ ಇದೆ. ಇಂತಹ ಒಂದು ಆಷಾಢ ಮಾಸದಲ್ಲಿ ನಾವು ಗುಪ್ತ ನವರಾತ್ರಿಯನ್ನ ಆಚರಿಸ್ತೀವಿ ಪ್ರಿಯ ವೀಕ್ಷಕರೇ. ಇಂತಹ ಗುಪ್ತ ನವರಾತ್ರಿಯಲ್ಲಿ ದೇವಿಯ ಆಚರಣೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತೀವಿ. ಹಾಗೇನೇನೆ ಇಂತಹ ಒಂದು ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ದೇವಿಗೆ ಹೆಚ್ಚಿನ ಮಹತ್ವ ಇದೆ ಅಂತ ಹೇಳಿ ಹಲವಾರು ಶಾಸ್ತ್ರಗಳಲ್ಲಿ ನಮಗೆ ಉತ್ತರವು ಸಿಗ್ತದೆ. ಹಾಗಾಗಿ ಇಂತಹ ಒಂದು ಗುಪ್ತ ನವರಾತ್ರಿ ಅಂದ್ರೆ ಏನು ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಗುಪ್ತ ನವರಾತ್ರಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಷಾಢ ಮತ್ತು ಮಾಘ ಮಾಸಗಳಲ್ಲಿ ಬರುವಂತಹ ನವರಾತ್ರಿಯನ್ನ ನಾವು ಗುಪ್ತ ನವರಾತ್ರಿ ಅಂತ ನಾವು ಕರೀತೀವಿ. ಹಾಗಾಗಿ ಇದು ಮುಖ್ಯವಾಗಿ ನಾವು ತಾಂತ್ರಿಕರಿಗೆ ಹಾಗೆ ಶ್ರೀವಿದ್ಯಾ ಉಪಾಸಕರಿಗೆ ಅಥವಾ ಶಾಕ್ತ ಉಪಾಸಕರಿಗೆ ಅಥವಾ ನಾವು ಮಾಂತ್ರಿಕ ಅಂತ ನಾವು ಏನ್ ಹೇಳ್ತೀವಿ ಅಂತವ್ರು ಎಲ್ಲರಿಗೂ ಇದು ಹೆಚ್ಚಿನ ಒಂದು ಮೀಸಲಾಗಿರುವಂತಹ ಪವಿತ್ರವಾದಂತಹ ಕಾಲ. ಹಾಗೆ ಸಾಧನೆಗೂ ಹಾಗೆ ದೇವಿಯ ಒಂದು ಮಹಾತ್ಮೆಯನ್ನು ಪಡೆಯುವುದಕ್ಕೆ ಹೆಚ್ಚಿನವಾದಂತಹ ಒಂದು ಪವಿತ್ರವಾದ ಕಾಲ. ಹಾಗೆ ನಮ್ಮನ್ನ ನಾವು ಉಜ್ವಲಗೊಳಿಸುವುದಕ್ಕೆ ನಮ್ಮ ಎಷ್ಟೋ ಜನ್ಮದ ಕರ್ಮಗಳನ್ನ ದಹಿಸಿ ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ಲಿಕ್ಕೆ ಇಂತಹ ಒಂದು ಕಾಲ ಅಂತ ಹೇಳ್ತೀನಿ. ನಾವು ಇಂತಹ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಗುಪ್ತವಾಗಿ ಮಾಡುವಂತಹ ಆಚರಣೆಗಳು ಪೂಜೆಗಳು ನಮ್ಮ ಜೀವನವನ್ನ ಉಜ್ವಲಗೊಳಿಸುತ್ತೆ ಅಂತ ಹೇಳಿ. ಹಾಗೇನೆ ಇಂತಹ ಒಂದು ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ದೇವಿಗೆ ಯಾಕೆ ಇಷ್ಟು ವಿಶಿಷ್ಟವಾದಂತಹ ಮಹತ್ವ ಅಂತ ನೋಡ್ಬೇಕಾದ್ರೆ ಶ್ರೀವಿದ್ಯೆಯ ದಂಡಮಾತೆ ಆದಂತಹ ಶ್ರೀ ಲಲಿತಾ ತ್ರಿಪುರಾ ಸುಂದರಿ ದೇವಿಯ ಸೇನೆಯ ಮುಖ್ಯ ಅಧಿಪತಿಯಾಗಿ ವಾರಾಹಿ ದೇವಿಯನ್ನು ಆರಾಧಿಸಲಾಗುತ್ತೆ. ಹಾಗೇನೇನೆ ಆಕೆಯನ್ನ ರಕ್ಷಣೆಯ ಅಧಿದೇವತೆ ಅಂತಾನು ನಾವು ಕರಿತೀವಿ. ಹಾಗಾಗಿ ವಾರಾಹಿ ದೇವಿ ಭಕ್ತರುಗಳನ್ನ ದುಷ್ಟ ಶಕ್ತಿಗಳಿಂದ ಮತ್ತು ಅಡೆತಡೆಗಳಿಂದ ರಕ್ಷಿಸುವ ಒಂದು ದೇವಿಯಾಗಿದ್ದಾಳೆ. ಹಾಗಾಗಿ ಶಾಕ್ತ ಸಂಪ್ರದಾಯದಲ್ಲಿ ಇವಳು ಅತಿ ಪ್ರಸಿದ್ಧಳು ಅಂತಾನು ಹೇಳ್ತೀವಿ. ಹಾಗಾಗಿ ಇಂತಹ ದೇವಿಯ ಉಪಾಸನೆಗೆ ವಿಶೇಷವಾದಂತಹ ಒಂದು ಕಾಲ ಅಥವಾ ವಿಶೇಷವಾದಂತಹ ದೇವತೆ ಅಂತಾನು ಹೇಳ್ತೀವಿ. ನಾವು ಒಂದು ತಾಂತ್ರಿಕ ಸಂಪ್ರದಾಯಗಳಲ್ಲಿ ವಾರಾಹಿ ದೇವಿಯ ಆರಾಧನೆಗೆ ಅಥವಾ ಶಕ್ತಿ ದೇವತೆಯ ಆರಾಧನೆಗಳಿಗೆ ಹೆಚ್ಚಿನ ಒಂದು ವೇಳೆಯನ್ನ ರಾತ್ರಿಯೇ ನಾವು ಕೊಡ್ತೀವಿ. ಹಾಗಾಗಿ ಅದರಿಂದ ನಾವು ಗುಪ್ತ ನವರಾತ್ರಿಯಲ್ಲಿ ಈ ದೇವಿಯ ಉಪಾಸನೆಗೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳ್ತೀವಿ. ಹಾಗೇನೇನೆ ಇದು ನಮ್ಮ ಅಂತರಂಗದ ಸಾಧನೆಯು ಸಮೇತ. ಯಾಕಂದ್ರೆ ಗುಪ್ತ ಅಂದಾಗ ಹಿಡನ್ ಅಂತ ಹೇಳ್ತೀವಿ. ಇಂತಹ ಒಂದು ಗುಪ್ತವಾಗಿರುವಂತಹ ರಹಸ್ಯವಾಗಿರುವಂತಹ ದಿನಗಳಲ್ಲಿ ನಾವು ಮಾಡುವಂತಹ ಜಪ ತಪ ದೇವಿ ಆರಾಧನೆ ನಮ್ಮ ಆಧ್ಯಾತ್ಮಿಕ ಅಥವಾ ನಮ್ಮ ಬದುಕಿನ ಬೆಳವಣಿಗೆಗೆ ತುಂಬಾ ಪರಿಗಣಿಸಲಾಗುತ್ತೆ ಅಥವಾ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ. ಯಾರು ಸಾಧನೆ ಮಾಡ್ಬೇಕು, ಜ್ಯೋತಿಷ್ಯ, ತಾಂತ್ರಿಕ, ಮಾಂತ್ರಿಕ ಅಥವಾ ಜಗತ್ತಿಗೆ ನಾನು ಏನಾದ್ರೂ ಒಂದು ಕೊಡ್ಬೇಕು ಒಳ್ಳೆಯದನ್ನು ಅಥವಾ ಈ ತರ ಯಾರ ಆಲೋಚನೆಯಲ್ಲಿ ಇರ್ತೀರಿ ಅಥವಾ ಅಂತವರು ಖಂಡಿತವಾಗ್ಲೂ ಅಂತರಂಗದ ಸಾಧನೆಯನ್ನ ಮಾಡಿ ಇಂತಹ ಒಂದು ವಾರಾಹಿ ದೇವಿಯನ್ನ ನೀವು ಆಚರಣೆ ಅಂದ್ರೆ ಗುಪ್ತ ನವರಾತ್ರಿಯನ್ನ ಆಚರಣೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ತಂತ್ರ ಗ್ರಂಥಗಳ ಉಲ್ಲೇಖನೂ ಇದೆ. ಯಾವಾಗ ನಾವು ಇಂತಹ ವಾರಾಹಿ ದೇವಿಯನ್ನ ನಾವು ಶ್ರೀವಿದ್ಯೆ ಸಂಪ್ರದಾಯದ ಪ್ರಕಾರಗಳಲ್ಲಿ ಹಲವು ಆಗಮಗಳಲ್ಲಿ ಗುಪ್ತ ನವರಾತ್ರಿಯಲ್ಲಿ ವಾರಾಹಿ, ಶ್ಯಾಮಲಾದೇವಿ, ಪ್ರತ್ಯಂಗಿರ ಮೊದಲಾದ ದೇವಿಯರ ಉಪಾಸನೆಗೆ ವಿಶೇಷ ಸ್ಥಾನಮಾನವನ್ನು ಸಮೇತ ನೀಡಲಾಗಿದೆ. ಯಾಕೆಂದ್ರೆ ನಾವಿಲ್ಲಿ ತುಂಬಾ ಗಮನಿಸಬೇಕಾದಂತಹ ವಿಷಯಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾವುದೇ ನಾವು ವಾರಾಹಿ ದೇವಿಯ ಒಂದು ತಾಂತ್ರಿಕ ಮಂತ್ರಗಳಾಗಿರ್ಬೋದು ಅಥವಾ ಹೋಮಗಳಾಗಿರ್ಬೋದು ವಿಶೇಷವಾದಂತಹ ದೇವಿಯ ಸಾಧನೆಗಳನ್ನ ನೀವೇನಾದ್ರೂ ಮಾಡ್ಬೇಕಾಗಿದ್ರೆ ಖಂಡಿತವಾಗ್ಲೂ ನಿಮಗೆ ಸರಿಯಾದ ಶ್ರೀಚಕ್ರ ಆರಾಧಕರು ಅಥವಾ ಶ್ರೀವಿದ್ಯಾ ಆರಾಧಕರು ಅವರ ಮಾರ್ಗದರ್ಶನದಲ್ಲೇ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಉಪಯುಕ್ತವಾಗುತ್ತೆ ಅಂತ. ಹಾಗಾಗಿ ನೀವು ಸಾಮಾನ್ಯವಾಗಿ ಆಚರಣೆ ಮಾಡ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಂಜೆಯ ಹೊತ್ತು ತುಪ್ಪದ ದೀಪವನ್ನ ಅರ್ಪಿಸಿ ಆ ತಾಯಿಯ ನಾಮಸ್ಮರಣೆಯನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಅವಳಿಗೆ ಆ ಕೋರಿಕೆ ಸಲ್ಲುತ್ತೆ. ಇದು ಸರಳ ಪ್ರಾರ್ಥನೆ ಅಂತ ಹೇಳ್ತೀನಿ ಪ್ರಿಯಕ್ಷಕರೇ. ಅದಲ್ಲದೆ ನಾವು ಇಂತಹ ಒಂದು ವಾರಾಹಿ ದೇವಿಯ ಆರಾಧನೆಯನ್ನ ನಾವು ಯಾಕೆ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದನ್ನು ತುಂಬಾ ಇದು ಮುಖ್ಯವಾದಂತಹ ವಿಚಾರ. ಹಾಗಾಗಿ ಇಂತಹ ಒಂದು ಗುಪ್ತ ನವರಾತ್ರಿಗಳ ಸಂದರ್ಭದಲ್ಲಿ ನಾವು ಗುಪ್ತವಾಗಿ ಆ ದೇವಿಯನ್ನ ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಸಮಸ್ತ ಕಷ್ಟಗಳು ದೂರ ಆಗುತ್ತೆ. ಅದರ ಜೊತೆಗೆ
ನಮಗೆ ಏನು ಶತ್ರು ಬಾಧೆಗಳಿರ್ಬೋದು, ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು, ಅಥವಾ ಇನ್ನು ನಮಗೆ ಮನೆಯಲ್ಲಿ ಎಷ್ಟೋ ಬಾರಿ ಮದುವೆ ಆಗದೇ ಇರುವಂತದ್ದು, ಅಥವಾ ಮಕ್ಕಳ ವಿದ್ಯಾಭ್ಯಾಸ, ಈ ತರ ನಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳಿದೆ ಅಂತಹ ಸಮಸ್ಯೆಗಳು ನಮ್ಮಿಂದ ದೂರ ಆಗಿ ನಮಗೆ ಹಲವಾರು ಏನು ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರ. ಹಾಗಾಗಿ